ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಎಪಿಸೋಡ್ 2 ಕೇದಾರ್ ಬದ್ರಿ ಯಾತ್ರಾ. ಹಿಂದಿನ ವಿಡಿಯೋದಲ್ಲಿ ನಮ್ಮ 48 ಗಂಟೆಗಳ ಟ್ರೈನ್ ಜರ್ನಿಯನ್ನು ನೋಡಿದ್ರಿ. ಹರಿದ್ವಾರದಲ್ಲಿನ ಮಠದ ಮಧ್ಯಾಹ್ನದ ಊಟದ ನಂತರ ನಮ್ಮ ಮುಂದಿನ ಪವಿತ್ರ ಸ್ಥಳ ಚಂಡೀದೇವಿ ಹಾಗೂ ಅಂಜನಿ ಮಾತಾ ದೇವಸ್ಥಾನ. ಇವೆರಡೂ ಬೆಟ್ಟದ ಮೇಲಿರುವ ಪ್ರಸಿದ್ಧ ದೇವಾಲಯಗಳು. ಇಲ್ಲಿಗೆ ತಲುಪಲು ರೋಪ್ವೇ ಒಂದೇ ಮಾರ್ಗ. ನಾವು ಅಲ್ಲಿ ಹೋಗ್ಲಿಕ್ಕೆ ರಿಕ್ಷಾ ಬುಕ್ ಮಾಡಿದ್ವಿ. ಬರೋದು ಅರ್ಧ ಗಂಟೆ ಲೇಟ್ ಇತ್ತು. ಹಾಗೆ ಇಲ್ಲಿ ಮಕ್ಕಳು ಗಂಗೆಯಲ್ಲಿ ಆಟ ಆಡೋದನ್ನು ನೋಡ್ತಾ ನಿಂತಿದ್ವಿ. ಕೊನೆಗೂ ರಿಕ್ಷಾ ಬಂತು. ಈ ರಿಕ್ಷಾಕ್ಕೆ ಇಲ್ಲಿ ಪಟ್ಪಟ್ ಅಂತ ಕರೀತಾರೆ. ಸಂಜೆ ಸುಮಾರು 3:40ಕ್ಕೆ ಬಡೆ ಹನುಮಾನ್ ಮಂದಿರದಿಂದ ಹೊರಟು ರೋಪ್ವೇ ಕೇಂದ್ರಕ್ಕೆ ಬಂದೆವು. ಇಲ್ಲಿ ಜನ ಜಾಸ್ತಿ ಇದ್ದಿದ್ದರಿಂದ ನಮಗೆ 1 ಗಂಟೆ ಕಾಯಬೇಕಾಯಿತು. ನಮ್ಮ ಟೋಕನ್ ನಂಬರ್ ಬಂದ ತಕ್ಷಣ ಮನಸ್ಸಿನಲ್ಲಿದ್ದ ಕುತೂಹಲ ಇನ್ನಷ್ಟು ಜಾಸ್ತಿ ಆಯಿತು. ರೋಪ್ವೇ ಕ್ಯಾಬಿನ್ನಲ್ಲಿ ಕುಳಿತ ನಂತರ ನಿಧಾನವಾಗಿ ಮೇಲಕ್ಕೆ ಏರುತ್ತಿದ್ದಂತೆ ಕೆಳಗೆ ಕಾಣುವ ಹರಿದ್ವಾರದ ಸೌಂದರ್ಯ ನಿಜಕ್ಕೂ ಕಣ್ಮನ ಸೆಳೆಯುತ್ತಿತ್ತು. ಸುತ್ತಲೂ ಬೆಟ್ಟಗಳು, ದೂರದಲ್ಲಿ ಹರಿಯುವ ಗಂಗಾ ನಗರದ ಸುಂದರ ನೋಟ. ಈ ಕ್ಷಣಗಳನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದರೂ ಕಣ್ಣಾರೆ ನೋಡುವ ಅನುಭವಕ್ಕೆ ಸಾಟಿಯೇ ಇಲ್ಲ. ಹಲೋ ಗೈಸ್, ರೋಪಲ್ಲಿ ಹೋಗ್ತಿದ್ದೇವೆ. ಹಲೋ ಗೈಸ್, ಪ್ಲೀಸ್ ಗಂಟೆ ಒತ್ತಿ, ನಿಮ್ಮ ಗಂಟೆಯನ್ನು ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಂಟೆ ನೋಡಿದ ತಕ್ಷಣ ಲೈಕ್ ಮಾಡಿ, ಸಕ್ಕರೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬ್ರಿಡ್ಜ್ ಗಂಗೆ ಏನಂತೆ ಅಂಚನುಂಡು ಅನ್ಗೋದು ಅಲ್ಲ ಮಂಗೆ ಡೊಂಕೆ ಬೊಕ್ಕೊಂಜಿದಲ್ಲ ದೊಂಗೆ. ಜೈ ಮಾತಾ ದಿ, ಜೈ ಮಹಾದೇವ್. ಹೀಗೆ ಗಮ್ಮತ್ ಮಾಡ್ತಾ ರೋಪ್ವೇಯಲ್ಲಿ ಸಾಗಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ಸುಮಾರು 4:30ಕ್ಕೆ ನಾವು ಚಂಡೀದೇವಿ ದೇವಸ್ಥಾನ ತಲುಪಿದೆವು. ಹರಿದ್ವಾರದ ಅತ್ಯಂತ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾದ ಈ ದೇವಾಲಯವು ಸಾವಿರಾರು ಭಕ್ತರನ್ನು ಪ್ರತಿದಿನ ತನ್ನತ್ತ ಸೆಳೆಯುತ್ತದೆ. ಇಲ್ಲಿನ ವಾತಾವರಣವೇ ವಿಭಿನ್ನ. ಗಂಟೆಗಳ ನಾದ, ಜೈ ಮಾತಾ ದಿ ಎನ್ನುವ ಘೋಷಣೆಗಳು. ಈ ನೂಕುನುಗ್ಗಲಿನಲ್ಲೇ ದೇವರ ದರ್ಶನ ಪಡೆದು ಹೊರಗಡೆ ದೇವರ ಪ್ರಸಾದ ಸ್ವೀಕರಿಸಿದೆವು. ಚಂಡಿ ದೇವಿಯ ದರ್ಶನದ ನಂತರ ಹತ್ತಿರದಲ್ಲಿರುವ ಅಂಜನಿ ಮಾತಾ ದೇವಸ್ಥಾನದ ಕಡೆಗೆ ಹೊರಟೆವು. ಇಲ್ಲಿನ ವಾತಾವರಣ, ತಂಪಾದ ಗಾಳಿ ಹಾಗೂ ಪ್ರಕೃತಿಯ ಸೊಬಗು ಮನಸ್ಸಿಗೆ ಹೊಸ ಚೈತನ್ಯ ನೀಡುತ್ತದೆ. ಬೆಟ್ಟದ ಮೇಲಿನಿಂದ ಕಾಣುವ ಹರಿದ್ವಾರದ ದೃಶ್ಯ ನಿಜಕ್ಕೂ ಅದ್ಭುತವಾಗಿರುತ್ತದೆ. ಭಗವಾನ್ ಹನುಮಂತನ ತಾಯಿ ಅಂಜನಿ ಮಾತೆಯ ದರ್ಶನ ಪಡೆದು ನಮ್ಮ ಈ ಪ್ರಯಾಣ ಸುರಕ್ಷಿತವಾಗಿರಲಿ ಎಂದು ಪ್ರಾರ್ಥಿಸಿ ನಮಸ್ಕರಿಸಿದೆವು. ಮುಂದೆ ನಮ್ಮ ಮುಖ್ಯವಾದ ಕೆಲಸ ಡ್ರೋನ್ ಶಾಟ್ ಅನ್ನು ಮುಗಿಸಿದೆವು. ಬನ್ನಿ ಅದರ ತುಣುಕನ್ನ ನೋಡೋಣ. ಶಾಟ್ ಮುಗಿಸ್ಕೊಂಡು ವಾಪಸ್ ಬರುವಾಗ ನಮಗೆ ಕಂಡಿದ್ದು ಈ ದೃಶ್ಯ. ಈ ಕೋತಿ ತುಂಬಾ ಫ್ರೆಂಡ್ಲಿ ಆಗಿತ್ತು. ದರ್ಶನ ಮುಗಿಸಿ ರೋಪ್ವೇಯಿಂದ ಕೆಳಗೆ ಬರಬೇಕಾದ್ರೆ ಇಲ್ಲಿ ಮತ್ತೆ ನಮಗೆ ಅರ್ಧ ಗಂಟೆ ವೇಟಿಂಗ್ ಪೀರಿಯಡ್ ಇತ್ತು. ನಂತರ ನಾವು ಕ್ಯೂನಲ್ಲಿ ನಿಂತ್ಕೊಂಡು ರೋಪ್ವೇ ಸ್ಟೇಷನ್ ಹತ್ರ ಬಂದೆವು. ಒಂದು ಮಗು ತುಂಬ ಮುದ್ದಾಗಿತ್ತು. ಸ್ವಲ್ಪ ಸಮಯದ ನಂತರ ರೋಪ್ವೇಯಲ್ಲಿ ಇಳಿಯಲಾರಂಭಿಸಿದೆವು. ಯಾವ ಇವೆಲ್ಲ ಓ ಗಡೈಗಲ್ಲು ಕೈಯೊಂದಿಗೆ ಮಾರಾಯ ವಿಡಿಯೋ ಗಡ್ಡ ಬರೋದಂತು ಕೈ ಕರ್ಮತಿ ನಮಗೆ 6:45ಕ್ಕೆ ಹರಿದ್ವಾರ ರೀಚ್ ಆಗಬೇಕಿತ್ತು. 7 ಗಂಟೆಗೆ ಗಂಗಾ ಆರತಿ ನೋಡಲಿಕ್ಕಿದೆ. ಅದಕ್ಕೆ ರಿಕ್ಷಾದಲ್ಲಿ ಮತ್ತೆ ಹರಿದ್ವಾರಕ್ಕೆ ಹೊರಟೆವು. ಸುಮಾರು 6:45ಕ್ಕೆ ನಾವು ಹರ್ ಕಿ ಪೌರಿಗೆ ತಲುಪಿದೆವು. ಆಗಲೇ ಸಾವಿರಾರು ಭಕ್ತರು ಗಂಗಾ ತೀರದಲ್ಲಿ ಸೇರಿದ್ದರು. ಎಲ್ಲರ ಮುಖದಲ್ಲೂ ಒಂದೇ ನಿರೀಕ್ಷೆ, ಪವಿತ್ರ ಗಂಗಾ ಆರತಿಯನ್ನು ಕಣ್ತುಂಬಿಕೊಳ್ಳುವ ಸಂತೋಷ. ಸಂಜೆ ಕತ್ತಲಾಗುತ್ತಿದ್ದಂತೆ ಸಂಪೂರ್ಣ ವಾತಾವರಣ ಭಕ್ತಿಯಿಂದ ತುಂಬಿತ್ತು. ಎಲ್ಲರೂ ಭಕ್ತಿಯಿಂದ ನಮಸ್ಕರಿಸುತ್ತಾ ಗಂಗಾರತಿಗಾಗಿ ಕಾಯುತ್ತಿದ್ದರು. ಸಂಜೆ 7 ಗಂಟೆಗೆ ಗಂಗಾರತಿ ಶುರುವಾಯಿತು. ಗಂಟೆಗಳ ನಾದ, ವೇದ ಮಂತ್ರಗಳ ಪಠಣ, ಪೂಜಾರಿಗಳ ಕೈಯಲ್ಲಿ ಹೊಳೆಯುವ ದೀಪಗಳು, ಗಂಗಾ ತಾಯಿಯ ಮೇಲಿನ ಅಪಾರ ಭಕ್ತರ ಭಕ್ತಿ. ಈ ದೃಶ್ಯವನ್ನು ಮಾತಿನಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಆರತಿಯ ಬೆಳಕು ಗಂಗೆಯ ಅಲೆಗಳಲ್ಲಿ ಪ್ರತಿಫಲಿಸುತ್ತಿದ್ದ ದೃಶ್ಯ ಒಂದು ದೈವಿಕ ಅನುಭವ.
ಹರಿದ್ವಾರಕ್ಕೆ ಬಂದರೆ ಜೀವನದಲ್ಲಿ ಒಮ್ಮೆಯಾದರೂ ಈ ಗಂಗಾರತಿಯನ್ನು ತಪ್ಪದೇ ನೋಡಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಶ್ರೀರಾಮ್, ಜೈ ಗಂಗಾ ಮಾತೆ, ಜೈ ಕೇದಾರ್ನಾಥ್. ಬಾಯ್ ಬಾಯ್.